ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ನೀರು ದೋಸೆ ಮಾಡಬೇಕು ಅಂತ ಹೇಳಿ ನೆನ್ನೆ ನೈಟೇ ಅಕ್ಕಿನ ನೆನೆಸಿಟ್ಟಿದ್ದೆ. ಈ ಅಕ್ಕಿ 4ರಿಂದ 5 ತಾಸು ನೆಂದರೆ ಸಾಕು. ನಾನು ನೈಟೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಮಾಡಬೇಕು ಅಂದರೆ ನೈಟ್ ನೆನೆಸಿಟ್ರೆ ನಡೆಯುತ್ತೆ. ನೀರು ದೋಸೆ ಮಾಡೋಕ್ಕೆ ಬರೀ ಅಕ್ಕಿ ಅಷ್ಟೇ ನೆನೆಸ್ಕೋಬೇಕು. ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಮೆಂತ್ಯ ಇದೇನು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಜಾರಿಗೆ ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಫುಲ್ ನೈಸ್ ಆಗಿರಬೇಕು. ಒಂಚೂರು ರವೆ ಹತ್ತಬಾರ್ದು ಕೈಗೆ, ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ. ಇದನ್ನು ತೆಗೆದಿಟ್ಕೊಂಡು ಇನ್ನೂ ಒಂದು ಸ್ವಲ್ಪ ಅಕ್ಕಿ ಇದೆಯಲ್ಲ, ಆ ಅಕ್ಕಿನ ಹಾಕ್ಕೊಂಡು ರುಬ್ಕೊಂಡು ಬರ್ತಾಯಿದ್ದೀನಿ. ಈ ಅಕ್ಕಿ ಹಾಕ್ಕೊಳ್ಳುವಾಗ ನಾನು ಸ್ವಲ್ಪ ಅನ್ನನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ನೀರು ದೋಸೆ ಅಂಥೇಳಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ನೋಡಿ, ಎಲ್ಲ ಅಕ್ಕಿನೂ ನಾನು ರುಬ್ಬಿ ತೊಗೊಂಡು ಬಂದಿದ್ದೀನಿ. ರುಬ್ಬಿದ ಮೇಲೆ ಇದನ್ನು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಆವಾಗಲೇ ನೀವು ದೋಸೆನ ರೆಡಿ ಮಾಡ್ಕೋಬಹುದು. ರುಬ್ಬಿರೋ ಈ ಹಿಟ್ಟು ಗಟ್ಟಿ ಇದೆ. ಇದಕ್ಕೆ ನೀರು ಹಾಕ್ಕೊಂಡು ನೀರು ದೋಸೆ ಮಾಡೋಕ್ಕೆ ಎಷ್ಟು ತೆಳ್ಳಗಿರಬೇಕೋ ಆ ಅಳತೆಗೆ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕಲಿಸ್ಕೊಂಡಿದ್ದೀನಲ್ಲ, ಇಷ್ಟು ನೀರು ಹಾಕಿದರೆ ಸಾಕು. ದೋಸೆ ಹಿಟ್ಟು ರೆಡಿ ಆಯಿತು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ದೋಸೆನ ಮಾಡ್ಕೋಬೋದು. ನೋಡಿ, ದೋಸೆ ಹಂಚು ಕಾದಿದೆ. ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಹಂಚ ಮೇಲೆ ಹಿಟ್ಟು ಹಾಕಿದ ತಕ್ಷಣವೇ ಕ್ಲೀನಾಗಿ ಅಳಗಾಡಿಸ್ಬಿಡ್ಬೇಕು. ಈ ಥರ ದೋಸೆ ಆಗುತ್ತೆ. ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಗಟ್ಟಿ ಆಗಿಬಿಡುತ್ತೆ. ಹಿಟ್ಟು ಹಾಕ್ತಾನೆ ಅಳಗಾಡಿಸ್ಬೇಕು, ಅಂದರೆ ದೋಸೆ ಚೆನ್ನಾಗಿ ಆಗ್ಲಿಕ್ಕಾಗುತ್ತೆ. ನೋಡಿ, ನಾನು ಹಾಕ್ತಿದ್ದೀನಲ್ಲ, ಆ ರೀತಿ ದೋಸೆ ಹಾಕಿದರೆ ಆಯಿತು, ದೋಸೆ ರೆಡಿ ಆಗುತ್ತೆ. ನಾನು ತೊಗೊಂಡಿರೋ ತೆವೆ ಹರಗಿಲ್ಲದ ಕಾರಣ ಸ್ಪೀಡಾಗಿ ಅಳಗಾಡಿಸಿದ್ರೆ ಬಿಡುತ್ತೆ ಅಂಥೇಳಿ ನಾನು ಅಳಗಾಡಿಸಿಲ್ಲ. ನೀವು ಚೆನ್ನಾಗಿ ಅಳಗಾಡಿಸ್ಕೊಂಡು ದೋಸೆನ ಮಾಡ್ಕೊಳ್ಳಿ. ನೋಡಿ, ನೀರು ದೋಸೆ ರೆಡಿ ಆಯಿತು. ಇದನ್ನು ಚಿಕನ್ ಸಾರು, ಮಟನ್ ಸಾರು, ಮೀನು ಸಾರು ಅಥವಾ ಯಾವುದೇ ಗ್ರೇವಿ ಜೊತೆ ನೀವು ಸರ್ವ್ ಮಾಡ್ಬೋದು. ನಾನಿಲ್ಲಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋ ಈ ನೀರು ದೋಸೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನು ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬಾಯ್.